ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ತಹಸೀಲ್ದಾರರ ಕಚೇರಿಯ ಶೌಚಾಲಯ ಗಬ್ಬೆದ್ದು ನಾರುತ್ತಿದೆ. ನೀವೀಗ ದೃಶ್ಯದಲ್ಲಿ ನೋಡುತ್ತಿರಬಹುದು. ಗಂಡಸರ ಶೌಚಾಲಯದಲ್ಲಿ ಯಾರು ಮಲ ವಿಸರ್ಜಿಸಿ ಸರಿಯಾಗಿ ನೀರನ್ನು ಹಾಕದೆ ಹೋಗಿದ್ದಾರೆ. ಹೆಂಗಸರ ಶೌಚಾಲಯದಲ್ಲಿ ಬಳಸಿದ ಸ್ಯಾನಿಟರಿ ಪ್ಯಾಡ್ಗಳು ಹಳದಿ ಕಲೆಗಳು. ಶೌಚಾಲಯದಲ್ಲಿ ಎಲ್ಲಿ ನೋಡಿದರಲ್ಲಿ ವ್ಯಾಕರಿಕೆ ಬರುವಂತಹ ಪರಿಸ್ಥಿತಿ. ಇಂತಹ ಶೌಚಾಲಯ ಬಳಸಿದರೆ ಕಾಯಿಲೆ ಬರುವುದು ಖಂಡಿತ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹೊಸನಗರ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಶೌಚಾಲಯಕ್ಕೆ ನೀವು ಭೇಟಿ ಕೊಟ್ಟಿದ್ರಲ್ಲ, ಅಲ್ಲಿ ನಿಮ್ಮ ಅನುಭವ ತಿಳಿಸ್ತೀರಾ? ಹೊಸನಗರ ತಾಲೂಕಿನ ತಹಶೀಲ್ದಾರರ ಕಚೇರಿಯ ಶೌಚಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಸ್ಯಾನಿಟೈಸರಿ ಪ್ಯಾಡ್ಗಳನ್ನ ಶಿಥಿಲಗೊಂಡಿರುವಂತಹ ಗೋಡೆಯ ಮಧ್ಯಭಾಗದಲ್ಲಿ ಒಂದು ತುರುಕಿರುವಂತಹ ಒಂದು ಘಟನೆಯನ್ನ ನಾನು ನೋಡಿದೆ. ಹಾಗೇನೆ ಆ ಒಂದು ಏನು ವಾಶ್ ಬೇಷನ್ಗಳು ಏನು ಬೇಷನ್ಸ್ ಎಲ್ಲ ಇದ್ವಲ್ಲ, ಅದರಲ್ಲಿ ಹಳದಿ ಕಲರ್ನ ಒಂದು ಮಾರ್ಕ್ಗಳನ್ನ ನಾನು ಕಂಡಿದ್ದೇನೆ. ಸ್ವಚ್ಛತೆಯನ್ನ ಕಾಪಾಡುವಂತಹ ಒಂದು ನಮ್ಮ ತಹಶೀಲ್ದಾರರು ಇವತ್ತು ಅವರ ಒಂದು ಕಚೇರಿಯ ಒಂದು ಒಳಭಾಗದಲ್ಲಿ ಅವರು ಈ ತರದೊಂದು ಸ್ವಚ್ಛತೆಯ ಬಗ್ಗೆ ಅವರು ಕಾಳಜಿ ವಹಿಸ್ತಾ ಇಲ್ಲ. ಹಾಗಾದ್ರೆ ಅಲ್ಲಿ ಸಾರ್ವಜನಿಕರು ಏನು ಬರ್ತಾರಲ್ಲ, ಸೊ ಅವರ ಒಂದು ಆರೋಗ್ಯದ ಪರಿಸ್ಥಿತಿ ಏನಾಗ್ಬೇಕು, ಅದರ ಬಗ್ಗೆ ಅವರು ಕಾಳಜಿಯನ್ನ ವಹಿಸ್ಬೇಕಾಗತ್ತೆ. ಹಾಗಾದ್ರೆ ಈ ಒಂದು ಸ್ವಚ್ಛತೆಯ ಬಗ್ಗೆ ಅವರು ಇನ್ನೂ ಕೂಡ ಅದರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಜನರು ಕಾಯಿಲೆಗಳಿಗೆ ಈಡಾಗುವುದಂತೂ ಅದ್ರ ಗ್ಯಾರಂಟಿ ಆಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶೌಚಾಲಯ ಸ್ವಚ್ಛ ಮಾಡಲಿ ಎಂಬುದು ಪಬ್ಲಿಕ್ ಟೈಮ್ ಕರ್ನಾಟಕ ನ್ಯೂಸ್ ತಂಡದ ಆಶಯವಾಗಿದೆ.